ಸೊ ಫೈನಲಿ ನಾವು ರೀಚ್ ಆಯಿತು ಆ್ಯಣ ಎಂಟ್ರೆನ್ಸಿಗೆ. ಸೊ ಹೊರಟ್ರು ಕೂಡಲೇ ಕುಂಜಾಲ ಹಂಗೆ ನನ್ನ ಕೈ ಅವನ ಫೋನ್ ಕೈಯಲ್ಲಿ ಹಿಡ್ಕೊಂಡಿದ್ದ, ನನ್ನ ಕೈ ಹಿಂಗೆ ಹಿಂದೆ ಮಾಡಿದೆ. ಅಷ್ಟೊತ್ತಿಗೆ ಅವನ ಫೋನಿಗೆ ಟಚ್ ಆಗಿ ಫೋನ್ ಬಿತ್ತು, ಫುಲ್ ಒಡೆದೋಯ್ತಾಯ್ತಾ. ಮೇಲೆ ಸ್ಕ್ರೀನ್ ಗಾರ್ಡ್ ಎಲ್ಲ ಒಡೆದೋಯ್ತು, ಒಳಗಿದ್ದ ಡಿಸ್ಪ್ಲೇ ಒಡೆದೋಗಿಲ್ಲ, ಎಂತ ಆಗಿಲ್ಲ, ಸ್ಕ್ರೀನ್ ಗಾರ್ಡ್ ಮಾತ್ರ ಹೊಡೆದೋಯ್ತು ಮೇಲಿದು. ಸೊ ಆ್ಯಕ್ಚುಲಿ ನಾನು ದೇವಾಗಿ ಹತ್ತಿರ ಟರ್ನ್ ಆದೆ, ಮ್ಯಾಪಲ್ಲಿ ಈ ಒಂದು ರೋಡ್ ತೋರಿಸ್ತಿತ್ತು. ಆದರೆ ಇಲ್ಲಿಂದ ಹೋದರೆ ಅಲ್ಲಿಂದ ತುಂಬ ದೂರ ನಡಿಬೇಕಾಗ್ತದಂತೆ. ಸೊ ಅದಕ್ಕೆ ನಾನು ಎಂತ ಮಾಡಿದೆ, ನನ್ನ ಫ್ರೆಂಡ್ ಸಂತು ಅಂತಿದ್ದ, ಸೊ ಅವನ ಹತ್ರ ಕೇಳಿದೆ. ಅವನು ಹೈವೇಲೇ ಹೋಗಿ ಅಲ್ಲಿ ಬೇರೆ ಕಡೆ ಟರ್ನ್ ಆದರೆ ಸೀದಾ ಆ್ಯಣದ ಹತ್ರನೇ ಗಾಡಿ ತಗೋ ಹೋಗ್ಬೋದು ಹಾಗೆ ಹೇಳಿದ. ಸೊ ಅದಕ್ಕೋಸ್ಕರ ನಾ ಇಲ್ಲಿಂದ ಟರ್ನ್ ಆಗಿ ಸೊ ನ್ಯಾಷನಲ್ ಹೈವೇಲೇ ಹೋಗಿ ಅಲ್ಲಿ ಬೇರೆ ಕಡೆ ಟರ್ನ್ ಆಗ್ತೇನೆ. ಸೊ ನಾವು ಅಲ್ಲಿ ಬಂದು ಈ ಒಂದು ಪ್ಲೇಸಿಗೆ ಬಂತಾಯ್ತಾ. ಇಲ್ಲಿ ಊರ ಹೆಸರು ಎಂತ ಅಂತ ಗೊತ್ತಾಗ್ತಿಲ್ಲ, ಆದರೆ ಬಟ್ ವಿಭೂತಿ ಫಾಲ್ಸ್ ಆ್ಯಣ ಶಿರಸಿ ಅಂತ ಒಂದು ಬೋರ್ಡ್ ಹಾಕಿತ್ತು. ಆ ರೂಟಲ್ಲಿ ನಾವು ಹಾಕಿಲ್ಲ. ಸೊ ಫೈನಲಿ ನಾವು ರೀಚ್ ಆಯಿತು ಆ್ಯಣ ಎಂಟ್ರೆನ್ಸಿಗೆ. ಸೊ ಒಬ್ಬರಿಗೆ 10 ರೂಪಾಯಿ, ಮಕ್ಕಳಿಗಾದರೆ 5 ರೂಪಾಯಿ. ಸೊ ನಾನು ಮತ್ತು ಅಜಿತ್ ಪ್ರೋ 20 ರೂಪಾಯಿ. ಸೊ ಈ ಸ್ಟೆಪ್ಸ್ ಇತ್ತಂತ ಸೀದಾ ಯಾರೂ ಕೆಳಗೆ ಹೋಗಬೇಡಿ. ಸೊ ನೀವು ಈ ಒಂದು ಕೆಳಗಿರೋ ಕೇವ್ನ ನೋಡಬೇಕಾದ್ರೆ ಸೊ ಹೀಗೆ ಕೆಳಗೆ ಬರ್ತಾ ನಿಮಗೆ ಇಲ್ಲಿ ಒಂದು ಕೂತ್ಕೊಂಬೋಕ್ಕೆ ಒಂದು ಜಾಗ, ಚೇರ್ ಥರ ಇತ್ತು, ಬೆಂಚ್ ಇತ್ತು. ಸೊ ಈ ಬೆಂಚ್ ಹತ್ರನೇ ಇಲ್ಲಿ ಒಳಗೆ ಹೋಯ್ಕಾಯ್ತಾ. ಸೊ ನಾವು ಮಿಸ್ ಆಯಿತು, ನಾವಿಲ್ಲಿ ಬಂತು ಬಟ್ ಎಂಟ್ರೆನ್ಸ್ ಅಂತ ಎಂಥ ಬೋರ್ಡ್ ಅಂತ ಇಲ್ಲ. ಅದಕ್ಕೆ ನಾವು ಸೀದಾ ಕೆಳಗೆ ಹೊತ್ತಿದ್ವಿ. ಸ್ಟೆಪ್ಸ್ ಹೆಂಗು ಸ್ಟೆಪ್ ಇತ್ತಂತ ಸೀದಾ ಹೊತ್ತಿದ್ದು. ಸೊ ಇಲ್ಲೇ ಒಳಗೆ ಹೋಗಿ ಬಪ್ಪು ನಮ್ರು ಒಂದು ರೌಂಡ್ ಹಾಕಿ ಬಪ್ಪುಗೆ. ಸೊ ಈ ಕತ್ಲೆಯಲ್ಲಿ ಈ ಗುಹೆ ಒಳಗೆ ಕಾಮಕ್ಕೆಲ್ಲ ಸಖತ್ ಹೆದರಿಕೆ ಹತ್ತಾಯ್ತಾ ಫುಲ್ಲು. ಯಪ್ಪ ಸತ್ಯ ಇದು ಕಾಣ್ತಿದ್ರೆ ಹೆದರಿಕೆ ಹತ್ತಿಲ್ಲ. ಸೊ ಇಲ್ಲಿ ಎಂತ ಗೊತ್ತಿಲ್ಲ ಕರೆಕ್ಟ್. ಸೊ ಇಲ್ಲೇ ಒಳಗೆ ಹೊಪ್ಪು ಕೇಳ್ರು ಅವರು. ನಾ ಇಲ್ಲಿ ಒಳಗೆ ಬಂದೆ, ಜಸ್ಟ್ ಇಲ್ಲಿ ಬಂದ ಕೂಡ ಇಲ್ಲಿ ಅಷ್ಟೇ. ಸೊ ಆ ಕೇವ್ ಥರ ಫುಲ್ಲು ಒಂದು ರೌಂಡ್ ಹಾಕಿ ಬಪ್ಪಕ್ಕೆ ಏನಿರಲ್ಲ.
ಸೊ ಈಗ ಇಲ್ಲಿಂದ ನಾವು ನೆಕ್ಸ್ಟ್ ವಿಭೂತಿ ಫಾಲ್ಸಿಗೆ